ಸೊ ಜಿಯೋಸೆಂಟ್ರಿಕ್ ಇಂದ ತಗೊಂಡ್ರೆ ಅಂದ್ರೆ ಭೂಮಿಯಿಂದ ನಾವು ಎಲ್ಲಾ ಗ್ರಹಗಳನ್ನ ನೋಡಿದ್ರೆ ನಮ್ಮ ಸುತ್ತ ಎಲ್ಲಾ ಗ್ರಹಗಳು ಸೂರ್ಯನು ಸೇರಿ ಸುತ್ತಾ ಇದೆ ಅಂತ ತಗೊಳ್ತೀವಿ. ನಾವು ಕಾನ್ಸ್ಟೆಂಟ್ ಆಗಿದ್ದೀವಿ, ನಾವು ಎಲ್ಲಿದೀವಿ ಅಲ್ಲೇ ಇದೀವಿ. ನಮ್ಮ ಸುತ್ತ ಎಲ್ಲಾ ಗ್ರಹಗಳು ಸೂರ್ಯನು ಸುತ್ತಾ ಇದ್ದಾನೆ ಅಂತ ತಗೊಳ್ತೀವಿ. ಹಾಗೆ ನಾವು ಇಲ್ಲಿಂದ ಎಲ್ಲಾ ಗ್ರಹಗಳನ್ನು ನೋಡ್ತಾ ಇದ್ದಾಗ ಕೆಲವು ಗ್ರಹಗಳು, ಅದರಲ್ಲಿ ಬುಧ, ಶುಕ್ರ, ಮಂಗಳ, ಗುರು ಮತ್ತೆ ಶನಿ, ಆ ಗ್ರಹಗಳ ಚಲನೆ ಏನಾಗುತ್ತೆ, ಸ್ಲೋ ಆಗುತ್ತೆ. ಆ ಸ್ಲೋ ಆದಾಗ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಎವ್ರಿಡೇ ಲೆಕ್ಕ ಮಾಡ್ಕೊಳ್ತಾ ಇರ್ತೀವಿ ಜನರಲ್ಲಿ ಎಲ್ಲೆಲ್ಲಿ ಹೋಗಿದೆ ಎಲ್ಲೆಲ್ಲಿದೆ ಗ್ರಹ ಅಂತ. ಸೊ ಅಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ಅದರದ್ದು ಒಂದು ಪಾತ್ ಹೋಗ್ತಾ ಇರೋದು ಹಾಗೇ ಸ್ಲೋ ಆದಾಗ ಒಂದು ರೀತಿ ಹಿಂದೆ ಚಲಿಸ್ದಂಗೆ ಆಗುತ್ತೆ. ಹಿಂದೆ ಚಲಿಸಲ್ಲ ಯಾವುದೇ ಗ್ರಹ. ಒಂದು ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ವಕ್ರಿ ಅಂದ್ರೆ ಹಿಂದೆ ಹೋಗುತ್ತೆ ಗ್ರಹ ಅಂತ. ಆ ರೀತಿ ಯಾವ ಗ್ರಹನೂ ಹಿಂದೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ದಟ್ ವಿಲ್ ಬಿ ಅಗೇನ್ಸ್ಟ್ ದಿ ಸಿಸ್ಟಮ್. ಸ್ಲೋ ಡೌನ್ ಆಗುತ್ತೆ ಗ್ರಹ. ಎರಡು ಬಸ್ ಒಟ್ಟಿಗೆ ಹೋಗ್ತಾ ಇರುತ್ತೆ, ಒಂದ್ ಬಸ್ಸಲ್ಲಿ ನಾವು ಕೂತಿದೀವಿ, ಪಕ್ಕದಲ್ಲಿರೋ ಬಸ್ಸು ಅದೇ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನಾವು 100 ಕಿಲೋಮೀಟರ್ ಸ್ಪೀಡಲ್ಲಿ ಇದೀವಿ, ಅವ್ರು 100 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ ಪಕ್ಕದ ಬಸ್ ಅವರು. ಆ ಪಕ್ಕದ ಬಸ್ ಸಡನ್ ಆಗಿ ಒಂದು 70-80 ಕಿಲೋಮೀಟರ್ ಸ್ಪೀಡಲ್ಲಿ ಕಮ್ಮಿ ಆದಾಗ ನಮ್ಮ ಹಿಂದೆ ಹೋಗ್ತಾ ಇದ್ದಂಗೆ ಆಗ್ತದೆ, ಇದೇನು ವಾಪಸ್ ಹಿಂದೆ ಹೋಗ್ತಾ ಇದೆ ಅಂತ ಭಾಸವಾಗುತ್ತಲ್ಲ, ಅದೇ ತರನೇ ಆಕಾಶದಲ್ಲಿ ಇರ್ತಕ್ಕಂಥದ್ದು ಭಾಸ ಆಗುತ್ತೆ. ಸೊ ಅದನ್ನ ವಕ್ರಿ ಅಂತ ಕರೀತಾರೆ. 5ನೇ ತಾರೀಕು ಇದೇ ಭಾನುವಾರ ಶನಿ ವಕ್ರಗತಿನ ಪಡಿತಕ್ಕಂಥದ್ದು ಕುಂಭರಾಶಿಲಿ. ಅಕ್ಟೋಬರ್ 23ನೇ ತಾರೀಕುವರೆಗೂ ವಕ್ರಗತಿಲೇ ಇರುತ್ತೆ. ವಕ್ರಗತಿ ಇದ್ದಾಗ ಗೋಚಾರ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಎಲ್ಲ ಹಿಮ್ಮುಖ. ಫಸ್ಟ್ ಆಫ್ ಆಲ್ ಶನಿ ಸ್ಲೋ. ರೆಟ್ರೋಗ್ರೇಡ್ ಆದ್ರೆ ಸ್ಪೀಡ್ ಅಪ್ ಆಗುತ್ತೆ. ಯೋಚನೆ ಮಾಡಿ, ಇದು ಡಿಫರೆಂಟ್ ಕಾನ್ಸೆಪ್ಟ್ ಇದು. ಫಸ್ಟ್ ಆಫ್ ಆಲ್ ಎ ಸ್ಲೋ ಪ್ಲಾನೆಟ್ ಬಿಕಮಿಂಗ್ ರೆಟ್ರೋಗ್ರೇಡ್ ಅಂದ್ರೆ ಅವರ ಕಾರಕತ್ವ, ಸಿಗ್ನಿಫಿಕೆನ್ಸ್ ಅದನ್ನೆಲ್ಲ ತ್ಯಜಿಸಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ತೋರಿಸುತ್ತೆ. ಸೊ ನಮ್ಮ 12 ಲಗ್ನಗಳಿಗೂ ಹೇಗೆ ಇದೆ ಈ ವಕ್ರಗತಿಯ ಮೂಮೆಂಟು ಅಂತ ಒಂದೊಂದಾಗಿ ನೋಡೋಣ. ಅಕ್ಟೋಬರ್ 23ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು ಮೊದಲು ನಾವು ಮೇಷ ಲಗ್ನಕ್ಕೆ ನೋಡೋಣ. ಮೇಷ ಲಗ್ನಕ್ಕೆ ವಕ್ರಗತಿ. ಇಲ್ಲಿ ಹಣಕಾಸು ಬೇಗ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ದಿವಸ ಏನೇನು ನಿಮಗೆ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಶನಿ ಇದ್ದು ಕೆಲಸ ಕಾರ್ಯಗಳು ಬಹಳ ನಿಧಾನ ಆಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ವಕ್ರಗತಿಯಿಂದ ಬಹಳ ಸ್ಪೀಡ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ, ಓದ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಲಾಭಾಂಶ ಮತ್ತೆ ಹಾಗೆ ಹಣಕಾಸು ಬರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ಶನಿಯ ಈ ವಕ್ರಗತಿಯಿಂದ. ವೈವಾಹಿಕ ಜೀವನದಲ್ಲಿ ಮೊದಲ ಒಂದು 2-3 ತಿಂಗಳು, ಯಾಕಂದ್ರೆ ನಾವು ಈಗ ಜೂನ್ ತಗೊಂಡ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು, ಅಂದಾಜು 5 ತಿಂಗಳು. ಮೊದಲ 2 ತಿಂಗಳು ಸ್ವಲ್ಪ ಒಳ್ಳೇದಾಗಿರ್ತಕ್ಕಂಥದ್ದು. ಮುಂದಿನ ಅದಾದ ನಂತರ ಮಿಕ್ಕ 3 ತಿಂಗಳು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಹೆಚ್ಚಿನ ಹಣಕಾಸು ಮತ್ತೆ ಉದ್ಯೋಗದಸ್ಥರಿಗೆ ಒಂಥರ ಬಂಪರ್ ಇದ್ದಂಗೆ ಈ ರೆಟ್ರೋಗ್ರೇಡ್. ಇಷ್ಟು ಮೇಷ ಲಗ್ನದವರಿಗೆ. ನೆಕ್ಸ್ಟ್ ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಒಂದು ರೀತಿ ಅದೃಷ್ಟ ಬಂದಂಗೆ. ಯಾವ್ಯಾವ ಕೆಲಸ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ. ಏನೇನು ಅನ್ಕೊಂಡಿದ್ವಿ, ಅದು ಎಜುಕೇಶನ್ ಇರ್ಬೋದು, ವೃತ್ತಿಯಲ್ಲಿ ನನಗೇನೋ ಒಂದು ಸಿಗಬೇಕು ಅಂತಿರ್ಬೋದು, ಅಥವಾ ಬದಲಾವಣೆ, ವೃತ್ತಿಯ ಬದಲಾವಣೆ. ವೃಷಭ ಲಗ್ನದವರಿಗೆ ವೃತ್ತಿಯ ಬದಲಾವಣೆಯಲ್ಲಿ ದಶಾಭುಕ್ತಿಯಲ್ಲಿ ನಿಮಗೆ ದಶಾಭುಕ್ತಿ ಸಾಕು, ಅಂತರ್ಭುಕ್ತಿ ಲೆವೆಲ್ ಬೇಡ, ದಶಾಭುಕ್ತಿ ಲೆವೆಲ್ ಇದ್ದರೆ ಸಾಕು. ಶನಿ ದಶಾ, ಶನಿ ಭುಕ್ತಿ ನಡೀತಾ ಇರೋರಿಗೆ ಈ ಫಲಗಳೆಲ್ಲ ತಗೊಳ್ಬೇಕು. ಇಲ್ಲಾಂದ್ರೆ ಈ ವಕ್ರಿ ಎಲ್ಲಾ ಲಗ್ನದವರೆಗೂ ಆಗೋದಿಲ್ಲ. ಅದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾವುದೇ ಒಂದು ಲಗ್ನ ತಗೊಂಡ್ರೆ ಅದನ್ನ ಗೋಚಾರ ರೀತಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಮೊಟ್ಟ ಮೊದಲು ಆ ವ್ಯಕ್ತಿಗೆ ಆ ಪೀರಿಯಡ್ ನಡೀತಾ ಇದೆಯಾ ಅಂತ ನೋಡಿದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಸಾಕಷ್ಟು ಜನ ಸುಮ್ಮನೆ ಈ ರಾಶಿ ಫಲ ಅಂತ ಕೊಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ರಾಶಿ ಫಲ. ಮೇಷರಾಶಿಯವರಿಗೆ ಶನಿ ವಕ್ರ ಆಗಿದ್ದಾನೆ ಏನು ಸುಮ್ನೆ ನೋಡ್ತಾರೆ, ಸುಮ್ನೆ ನೋಡಿ ಸುಮ್ನೆ ಅನ್ಕೊಳ್ಳೋದಷ್ಟೇ. ಅಲ್ಲಿ ಏನಾದ್ರು ಒಂದು ಕೆಟ್ಟದ್ದು ಬಂದ್ರೆ, ಆ ರಾಶಿಯವ್ರು ಕೆಟ್ಟದ್ದು ಬಂದ್ರೆ ಕೆಟ್ಟದ್ದು ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು. ದಶಾಭುಕ್ತಿಲಿ ಶನಿ ಇಲ್ಲ ಅಂತಂದ್ರೆ ವೇಸ್ಟ್ ಆಫ್ ಇದು. ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು ವೇಸ್ಟ್. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ಅಷ್ಟು ನೋಡ್ಕೊಂಡ್ರೆ ಮಾತ್ರ ಈ ಫಲಗಳು. ಜ್ಯೋತಿಷ್ಯ ಶಾಸ್ತ್ರದ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದೀನಿ. ಸೊ ಹಾಗೆ ಬದಲಾವಣೆ ಕಾಣಿಸ್ತಾ ಇದೆ. ಬದಲಾವಣೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬದಲಾವಣೆ ಆಗುತ್ತೆ. ಬಟ್ ಆದ್ರೆ ಶೀಘ್ರಗತಿಯಲ್ಲಿ ಬದಲಾವಣೆ ಕಾಣುತ್ತೀರ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಫಾಸ್ಟ್ ಬಿಸ್ನೆಸ್ ಆಗ್ತಕ್ಕಂಥದ್ದು, ಆದ್ರೆ ಲಾಭಾಂಶ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿರಿಯರ ಇಂಟರ್ವೆನ್ಷನ್, ಹಿರಿಯರಿಂದ ಸಮಸ್ಯೆ, ಹಿರಿಯರಿಂದ ಸ್ವಲ್ಪ ಪ್ರಾಬ್ಲಮ್ಗೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದ ಕ್ರಮದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ವೃಷಭ ಲಗ್ನದವರಿಗೆ.
ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ, ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಂಕಟದ ಸಮಯ. ಸಡನ್ ಸರ್ಪ್ರೈಸಸ್. ಚೆನ್ನಾಗಿ ಓದಿದವ್ರಿಗೆ ಸಡನ್ ಸರ್ಪ್ರೈಸಸ್. ಏನೋ ರಿಸಲ್ಟ್ ಬರಲಿಲ್ಲ, ಇಷ್ಟು ನಾನು ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಿಸ್ ಅಂತ ಹೇಳ್ತಾರಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಅವ್ರ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಒಂದು 90-95 ಬರುತ್ತೆ ಅಂತ. ಸಡನ್ ಆಗಿ 70 ಬಂದಿರುತ್ತೆ. ಸಡನ್ ಆಗಿ 70-75 ಬಂದಿರುತ್ತೆ. 20 ಪಾಯಿಂಟ್ಸ್, 20% ಏನಾಯ್ತು, ಎಲ್ಲಾನು ಪರ್ಫೆಕ್ಟ್ ಆಗಿ ಬರ್ದಿದ್ದೀನಿ. ಈ ರೀತಿ ಈ ಮಾರ್ಕ್ಸ್ ಅಲ್ಲಿ ಕಾಡ್ತಕ್ಕಂಥದ್ದು ಇರುತ್ತೆ. ಅದ್ರಲ್ಲಿ ವಿಶೇಷವಾಗಿ ಯಾರು ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಇರುತ್ತೋ ಅವ್ರಿಗೆ ಇದ್ದಿದ್ದು ಸರ್ಪ್ರೈಸಿಂಗ್. ಇಲ್ಲ ಪಾಸ್ ಆಗ್ತೀನಿ, 100% ಕಾನ್ಫಿಡೆನ್ಸ್, ಪಾಸ್ ಆಗ್ತೀನಿ, ಗ್ಯಾರಂಟಿ ಪಾಸ್ ಆಗ್ತೀನಿ, ಸಡನ್ ಆಗಿ ಫೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾರೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸಡನ್ ಒಂಥರ ಶಾಕ್ ಆಗ್ತಕ್ಕಂಥದ್ದು, ಹತಾಶೆ ಆಗ್ತಕ್ಕಂಥದ್ದು. ಸಡನ್ ಆಗಿ ಕೆಲಸದಿಂದ ತೆಗೆದಾಕೋದು, ಅಥವಾ ಸ್ಯಾಲರಿ ಕಮ್ಮಿ ಮಾಡ್ಬಿಡೋದು, ಅಥವಾ ಬೇರೆ ಕಡೆ ಹಾಕ್ಬಿಡೋದು, ಎಲ್ಲವೂ ಕೂಡ ನಿಮಗೆ ಸರ್ಪ್ರೈಸಿಂಗ್ ಆಗಿ ಬರ್ತದೆ. ವೆರಿ ಸರ್ಪ್ರೈಸಿಂಗ್. ಬಟ್ ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಸರ್ಪ್ರೈಸಿಂಗ್ ಆಗ್ತಕ್ಕಂಥ. ಸರ್ಪ್ರೈಸ್ ಅಂತಂದ್ರೆ ಗುಡ್ ಸರ್ಪ್ರೈಸ್, ಬ್ಯಾಡ್ ಸರ್ಪ್ರೈಸ್ ಅಂತ. ಇದು ಬ್ಯಾಡ್ ಸರ್ಪ್ರೈಸ್. ಆದ್ರೆ ಈ ರೆಟ್ರೋಗ್ರೇಡು ಮಿಥುನ ಲಗ್ನದವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಕೊಡ್ತಕ್ಕಂಥದ್ದು. ಈ ತಿಂಗಳಲ್ಲಿ ಏನೋ ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಹೋಗೋಣ. ಸ್ಪಿರಿಚುವಲ್ ಪಾತ್ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಕಾವಿ ಬಟ್ಟೆ ಹಾಕೋದು, ರುದ್ರಾಕ್ಷಿ ಮಾಲೆ ಒಂದು ಜೋರಾಗಿ ಹಾಕ್ಬಿಡೋದು, ಪಂಚೇಶಲ್ಲಿ ಹಾಕೊಂಡ್ಬಿಟ್ಟು ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ರೆ ಸ್ಪಿರಿಚುವಲ್ ಅಲ್ಲ ಅದು. ಆರೆಂಜ್ ಕಲರ್ ಡ್ರೆಸ್ ಎಲ್ಲವನ್ನು ತ್ಯಜಿಸಿದೀವಿ ಅಂತ ಹೇಳಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಆರೆಂಜ್ ಡ್ರೆಸ್. ಆರೆಂಜ್ ಕಲರ್, ಆರೆಂಜ್ ಇಸ್ ಎ ಕಲರ್. ಸ್ಯಾಫ್ರನ್, ಆರೆಂಜ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹತ್ರ ಇರ್ತಕ್ಕಂಥದ್ದು ಸ್ಯಾಫ್ರನ್ ಅಂತಾನೆ ತಗೊಳ್ಳಿ. ವಿ ಆರ್ ಲೆಫ್ಟ್ ಎವ್ರಿಥಿಂಗ್, ವಿ ಡೋಂಟ್ ವಾಂಟ್ ಎವ್ರಿಥಿಂಗ್ ಅಂತ ಹೇಳೋದು. ದಿ ಕಲರ್ ರೆಪ್ರೆಸೆಂಟ್ಸ್ ಅಕ್ಸೆಪ್ಟೆನ್ಸ್ ಟು ದಿ ಯೂನಿವರ್ಸ್, ಕಂಪ್ಲೀಟ್ ಸರೆಂಡರ್ ಟು ದಿ ಯೂನಿವರ್ಸ್. ವಿ ಆರ್ ಸರೆಂಡರಿಂಗ್ ಇಟ್. ನಾವೆಲ್ಲ ಕೊಟ್ಬಿಡ್ತಾ ಇದೀವಿ ಸರ್, ತ್ಯಜಿಸ್ತಾ ಇದೀವಿ ಎಲ್ಲ. ಕಾವಿ ಅಂತ ಕರೀತಾರೆ. ಸೊ ಅದು ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್, ವಿ ಡೋಂಟ್ ವಾಂಟ್ ಎವ್ರಿಥಿಂಗ್, ಎನಿಥಿಂಗ್. ಬಟ್ ಅದನ್ನ ಹಾಕೊಂಡು ವಿ ವಾಂಟ್ ಎವ್ರಿಥಿಂಗ್ ಅಂತ ಜನ ಇರ್ತಾರೆ. ಎಸಿ ಬೇಕು ನಮಗೆ, ಕಾರ್ ಹತ್ತಿ ಕುತ್ಕೋಬೇಕು, ಎವ್ರಿಥಿಂಗ್. ಕಾಡಲ್ಲಿ ಇರ್ಬೇಕು ಆಕ್ಚುಲಿ. ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್, ವಿ ಆರ್ ಗೋಯಿಂಗ್ ಟು ಇದು. ಅದೇನೋ ಹೇಳ್ತಾರಲ್ಲ, ವಯಸ್ಸಾದಾಗ ಕಾಡ್ ಬಾ ಅಂತ ಇದೆ, ನಾಡ್ ಹೋಗು ಅಂತ ಇದೆ ಅಂತ. ಕಾವಿ ಹಾಕದ ಅದು ಆಗ್ಬಿಡ್ಬೇಕು. ಸೊ ದಟ್ ಈಸ್ ವಾಟ್ ಋಷಿಮುನಿಗಳು ಕಲರ್ ಥೆರಪಿಲಿ ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಆಸೆಗಳಿದ್ರೆ ಯೂಸ್ ಸ್ಯಾಫ್ರನ್. ಸ್ಯಾಫ್ರನ್ ರಿಡ್ಯೂಸಸ್ ದಿ ಡಿಸೈರ್. ದಿ ಕಲರ್ ಥೆರಪಿ ರಿಡ್ಯೂಸಸ್ ದಿ ಡಿಸೈರ್. ಹೌದು, ಇವ್ರು ಹಾಕೊಂಡಿದಾರಲ್ಲ, ಇವ್ರಿಗೆಲ್ಲ ಯಾಕೆ ರಿಡ್ಯೂಸ್ ಆಗಿಲ್ಲ? ರಿಡ್ಯೂಸ್ ಆಗಿರುತ್ತೆ, ಬಟ್ ಆದ್ರೆ ವಿಲ್ ಪವರ್ ಅಂತ ಇರ್ತದಲ್ಲ, ಅದೇನು ಚೇಂಜ್ ಮಾಡಕ್ಕಲ್ಲ. ಓವರ್ ಮೈಂಡ್, ಓವರ್ ರಿಯಾಕ್ಷನ್, ಥರ್ಡ್ ಹೌಸ್ ಆಫ್ ಲೋವರ್ ಮೈಂಡ್, ಏನ್ ಹಾಕೊಂಡ್ರು ಇಲ್ಲ ಅಲ್ಲಿ. ಕಳ್ಳನ್ಗೆ ತಗೊಂಡೋಗಿ ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಬಾ, ನಿನಗೆ ಮನೆ ಕೊಡ್ತೀವಿ, ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ, ಕಳ್ಳನ್ಗೆ ಕೊಟ್ರೆ ಕೆಲಸ ಮಾಡೋರ್ಗೆ 2 ದಿವಸ ಇರ್ತಾನೆ, ಮತ್ತೆ ಕೆಲಸದಲ್ಲೂ ಕತ್ರಿ ಆಗ್ತಾನೆ. ಅಂದ್ರೆ ಕೆಲಸ ಕೊಟ್ಟಾದ್ಮೇಲೂ ಅವನು ಬುದ್ಧಿ ಮಾಡ್ತಕ್ಕಂಥದ್ದು. ನಮ್ಮ ಬುದ್ಧಿ ಸ್ಟ್ರಾಂಗ್ ಇರಬೇಕು, ನಮ್ಮ ಒಂದು ಸ್ಪಿರಿಚುವಲ್ ಪಾತಲ್ಲಿ ಹೋಗ್ಬೇಕು ಅಂತ ಇರಬೇಕು. ಅವಾಗ ಇವೆಲ್ಲ ಆಕ್ಸೆಸರೀಸ್ ಟು ಆಡ್ ಆನ್ ಫಾರ್ ಬೆಟರ್ಮೆಂಟ್. ಸೊ ಕಳ್ಳ ಸ್ವಾಮೀಜಿ ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟೇ. ಅದು ಆಲ್ರೆಡಿ ಮೈಂಡ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಆ ಡ್ರೆಸ್ ಹಾಕೊಂಡು ಕಳ್ತನ ಮಾಡೋಣ ಅಂತ, ಅಷ್ಟೇನೇನಿಲ್ಲ. ಡಾಕ್ಟರ್ ಡ್ರೆಸ್ ಹಾಕೊಂಡು ಏನೋ ಒಂದು ಮಾಡೋದು, ಪೊಲೀಸ್ ಡ್ರೆಸ್ ಹಾಕೊಂಡು ಎಷ್ಟೊಂದು ಜನಕ್ಕೆ ಕಾನ್ ಮಾಡಿದಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಹಾಗೆ ಈ ಕರ್ಕಾಟಕ ಮಿಥುನ ಲಗ್ನದವ್ರಿಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಿನ್ನಡೆ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಲಾಸ್ ಆಗ್ತಕ್ಕಂಥದ್ದು, ಹ್ಯೂಜ್ ಮನಿ ಲಾಸ್ ಆಗ್ತಕ್ಕಂಥದ್ದು. ಇನ್ನೊಂದು ವಿಚಾರ, ಮಿಥುನ ಲಗ್ನದವ್ರಿಗೆ ಯಾರಿಗಾರು ಹಣ ಕೊಟ್ಟರೆ ಮಾತ್ರ ವಾಪಸ್ ಬರಲ್ಲ. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಲ್ಲರಿಗೂ. ಕಲಿಯುಗದಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡು ಕೊಟ್ಟರೆ ಬರಲ್ಲ. ಅಂತದ್ರಲ್ಲಿ ಕೆಲವು ಲಗ್ನ ಟೈಮಲ್ಲಿ, ಕೆಲವು ಗ್ರಹಗಳ ಸಂಚಾರದಲ್ಲಿ ಅವರಿಗೆ ದಶಾಭುಕ್ತಿಗಳು ಅದು ವರ್ಕ್ ಆಗ್ತಾ ಇದ್ದಾಗ, ಆ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ನಾವು ಅಲ್ಲಿ ವಾಪಸ್ ಕೊಟ್ಟಾಗ ಅದು ವಾಪಸ್ ಬರೋದಿಲ್ಲ. ಸೊ ಇವ್ರಿಗೆ ಹಣಕಾಸು ವಿಚಾರದಲ್ಲಿ ಸಮಸ್ಯೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಗಲಾಟೆಗಳು, ಡಿಸ್ಟರ್ಬೆನ್ಸ್, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಜಟಾಪಟಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಬಹಳ ಟಫ್, ವೆರಿ ಟಫ್ ಆಪರೇಷನ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ಮುಂದಿನ ಲಗ್ನಕ್ಕೆ ಹೋಗೋಣ, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಮೊದಲ 2 ತಿಂಗಳು ಸ್ವಲ್ಪ ತೊಂದರೆದಾಯಕವಾಗಿದ್ರು ಕೂಡ ನಂತರ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದು ಸ್ಪೀಡ್ ಅಪ್ ಮಾಡ್ಕೊಳ್ತಾರೆ ಎಜುಕೇಶನ್ ಅಲ್ಲಿ. ಉತ್ತಮವಾಗಿರ್ತಕ್ಕಂಥ ಫಲ. ವಿದೇಶ ಪ್ರಯಾಣ ಮಾಡಬೇಕು ಅಂತ ಇರ್ತಕ್ಕಂಥ ಕರ್ಕಾಟಕ ಲಗ್ನದವ್ರಿಗೆ, ಅಲ್ಲಿ ಹೋಗಿ ಓದಬೇಕು ಅನ್ನೋರಿಗೆ
ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಬಂದಿರತಕ್ಕಂಥದ್ದು. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ 1-2 ತಿಂಗಳು. ಆಮೇಲೆ ಓವರ್ ಪೀರಿಯಡ್ ಆಫ್ ಟೈಮ್ ಮುಂದೆ ಒಂದು 3 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್. ಎಲ್ಲರೂ ನಿಮಗೆ ನೀವು ಮಾಡಿರ್ತಕ್ಕಂಥದ್ದು ನಿಮ್ಮ ಮೇಲೆ ಆಪಾದನೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಆದ್ರೆ ಆಪಾದನೆ ತಪ್ಪು ಅಂತ ಹೇಳಿ ಕೆಲವು ತಿಂಗಳಾದ್ಮೇಲೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ತೋರಿಸ್ತದೆ, ನಂತರ ಉತ್ತಮವಾಗಿರ್ತಕ್ಕಂಥ ಹೆಚ್ಚಿನ ಲಾಭಾಂಶ ತೋರಿಸ್ತದೆ. ಫಸ್ಟ್ ಏನೋ ಲಾಸ್ ಅಂತ ತೋರಿಸುತ್ತೆ, ಆಮೇಲೆ ಬಹಳ ಹೆಚ್ಚಿನ ಲಾಭಾಂಶ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಉತ್ತಮವಾಗಿರ್ತಕ್ಕಂಥ ಒಂದು ಜೀವನ, ಸ್ವಲ್ಪ ಖುಷಿಯಾಗಿರ್ತಕ್ಕಂಥದ್ದು, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ 1-2 ತಿಂಗಳ ನಂತರ ಚೇತರಿಕೆ ಆಗ್ತಕ್ಕಂಥದ್ದು. ಮತ್ತೆ ಯಾರ್ಯಾರಿಗೆ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಸ್ವಲ್ಪ ಸಡನ್ ಆಗಿ ಕ್ಯೂರ್ ಆಗಿ ವಾಪಸ್ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಷ್ಟು ಕರ್ಕಾಟಕ ಲಗ್ನದವರಿಗೆ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಹೆಚ್ಚಾಗಿ ಮಾರೋಗ್ತಕ್ಕಂಥದ್ದು, ಸಡನ್ ಆಗಿ ಎಜುಕೇಶನ್ ಬೇಡ ಅಂತ ಬಿಟ್ಟು ಹೋಗ್ತಕ್ಕಂಥದ್ದು, ಫಾಸ್ಟ್ ಆಗಿ ಕಂಪ್ಲೀಟ್ ಫಾಸ್ಟ್ ಆಗಿ ಹೋಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಮೆಡಿಕಲ್ ಮತ್ತೆ ಟೆಕ್ನಿಕಲ್ ಲೈನ್ ಅಲ್ಲಿ ಇರೋರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಯಾರ್ಯಾರು ಮೆಡಿಕಲ್ ಇದ್ದಾರೆ, ಮೆಡಿಕಲ್ ಟ್ರೈ ಮಾಡ್ತಾ ಇದ್ದಾರೆ, ಮತ್ತೆ ಟೆಕ್ನಿಕಲ್ ಸೈಡ್ ಅಲ್ಲಿ ಇದ್ದಾರೆ, ಇಂಜಿನಿಯರಿಂಗ್ ಮಾಡೋ ಒಂದು ಆಸೆ ಇದೆ, ಈ ಒಂದು ವಕ್ರಗತಿ ಹೊಸದಾಗಿ ಯಾರು ಜಾಯ್ನ್ ಆಗ್ತಾ ಇದ್ದಾರೆ, ಬರೆದು ಎಕ್ಸಾಮ್ ಬರೆದು ಶೀಘ್ರವಾಗಿ ಅವರಿಗೆ ಫಲವನ್ನು ಕೊಡ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರಿಗೆ ದಾಖಲಾಗ್ತಕ್ಕಂಥದ್ದು ತುಂಬಾ ವಿಶೇಷವಾಗಿ ಬರುತ್ತೆ. ಅದರ ದಶಾಭುಕ್ತಿಗಳಲ್ಲಿ ಯಾವಾಗಲೂ ಕೂಡ ಶನಿ ನಡೀತಾ ಇದ್ರೆ ಮಾತ್ರ ಈ ಫಲಗಳನ್ನ ಅಪೇಕ್ಷಿಸಬಹುದು. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ 1-2 ತಿಂಗಳ ಕಾಲ ಸ್ವಲ್ಪ ಸಹಪಾಠಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅದಾದ ನಂತರ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಹಣಕಾಸು, ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಇರೋ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಆದ್ಯತೆ ನಿಮಗೆ ಕಂಡು ಬರುತ್ತೆ. ಬಹಳ ಖುಷಿಯಾಗಿ ಅಕ್ಟೋಬರ್ ಕೂಡ ಈ ವಕ್ರಗತಿ ಇರ್ತಕ್ಕಂಥದ್ದು ನಡೀತಕ್ಕಂಥ ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯಿಂದ ಸಿಲುಕ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಈ 5 ತಿಂಗಳಲ್ಲಿ ಒಂದು ರೀತಿಯ ಬಿಡುಗಡೆ ಆಗುತ್ತೆ, ಅಂದ್ರೆ ಸಪರೇಷನ್. ಒಂದ್ಸತಿ ಏನಾಗುತ್ತೆ, ಕೆಲವು ಸಮಯದಲ್ಲಿ ದಶಾಭುಕ್ತಿಗಳು ನಮಗೆ ವೈವಾಹಿಕ ಜೀವನದಲ್ಲಿ ಎಳೆದಾಡ್ತಾ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಬರೋದೂ ಇಲ್ಲ, ಜೊತೆಯಾಗಿರೋದೂ ಇಲ್ಲ. ಸಪರೇಟ್ ಆಗಿ ಫುಲ್ ಆಚೆ ಹೋದ್ರ, ಕಂಪ್ಲೀಟ್ ಆಗಿ ಝೀರೋ ಮಾಡ್ಕೊಂಡು ಹೋದ್ರು ನಾವು ಇನ್ನೊಬ್ರು ನೋಡ್ಕೋಬಹುದು, ಇನ್ನೊಬ್ಬರ ಜೀವನದಲ್ಲಿ ನಾವು ಜೀವನನ ನಾವು ಇನ್ನೊಬ್ಬರ ಜೊತೆ ಮಾಡ್ಬೋದು ಅನ್ನೋ ಒಂದು ಆಶಯಗಳು ಬಹಳಷ್ಟು ದಿವಸದಿಂದ ಕಾಡುತ್ತೆ. ಈ ರೆಟ್ರೋಗ್ರೇಡ್ ಮಾಡುತ್ತೆ, ಬಂದು ಕರೆಕ್ಷನ್ ಮಾಡುತ್ತೆ. ರೆಟ್ರೋಗ್ರೇಡ್ ಕಮ್ಸ್ ಅಂಡ್ ರಿಪೇರ್ಸ್ ಇಟ್. ಒಂದು ಅಟ್ಯಾಚ್ಮೆಂಟ್, ಒಂದು ಡಿಟ್ಯಾಚ್ಮೆಂಟ್, ಇಲ್ಲಿ ಕಾಂಬಿನೇಷನ್ ನೋಡಿದ್ರೆ ಇಟ್ ಕಮ್ಸ್ ಅಂಡ್ ಡಿಟ್ಯಾಚಸ್ ಕಂಪ್ಲೀಟ್ಲಿ ಕಟ್ ಆಗ್ತಕ್ಕಂಥದ್ದು. ಆಯ್ತು, ವಿ ಹ್ಯಾವ್ ಡಿಸೈಡೆಡ್ ವಿಲ್ ಪಾರ್ಟ್, ಓಕೆ ಕೋರ್ಟ್ ಹೋಗೋಣ, ಒಂದು ಮ್ಯೂಚುವಲ್ ತಗೊಳ್ಳೋಣ, ಏನೋ ಮಾಡೋಣ, ಬೇಗ ಮುಗಿಸ್ಕೊಳ್ಳೋಣ ಅಂತ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಹಾಗೆ ಒಂದು ಆರೋಗ್ಯದ ಕ್ರಮಗಳಲ್ಲಿ ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಸಡನ್ ಆಗಿ ಏನೋ ಒಂದು ಕಾಯಿಲೆ ಬರ್ತಕ್ಕಂಥದ್ದು, ಹೆಲ್ತಿಯಾಗೇ ಇದ್ರಪ್ಪ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಅನ್ನೋ ಒಂದು ಸರ್ಪ್ರೈಸ್ ಆಗಿ ಬರ್ತಕ್ಕಂಥ ಒಂದು ವಿಚಾರ. ಈ ಸಿಂಹ ಲಗ್ನದವರು ಹುಷಾರಾಗಿ ಜಪತಪಗಳನ್ನ ಮಾಡ್ಕೊಂಡ್ರೆ ಈ ಅಂಟುವರ್ಡ್ ಹ್ಯಾಪನಿಂಗ್ಸ್ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಇಂಟೆಲಿಜೆಂಟ್ ಆಗಿ, ಬಹಳ ಜ್ಞಾನವನ್ನು ಏನೋ ನನಗೆ ಓದ್ತಾ ಹೋಗ್ತಾ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಸ್ಪೀಡ್ ಅಪ್ ಆಗುತ್ತೆ ಆಕ್ಟಿವಿಟಿ. ಈ 5 ಮಂತ್ಸ್ ಮೈಂಡ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಅವ್ರಿಗೆ ವಿಲ್ ಪವರ್, ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸಮಸ್ಯೆ ತೋರಿಸ್ತಾ ಇದೆ. ಕೆಲಸ ಬಿಡ್ತಕ್ಕಂಥದ್ದು ಇನ್ಸ್ಟೆಂಟ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಕಾರಣ ಇಲ್ದೇನೆ ಯು ಆರ್ ಔಟ್, ಕಾರಣ ಇಲ್ದೇನೆ ಯು ಆರ್ ಔಟ್, ಕಾರಣ ಇಲ್ದೇನೆ ವಿ ಆರ್ ನಾಟ್ ಪೇಯಿಂಗ್ ಯು, ಕಾರಣ ಇಲ್ದೇನೆ ಬೇರೆ ಡಿಪಾರ್ಟ್ಮೆಂಟ್ ಆಗ್ತಕ್ಕಂಥದ್ದು. ಸೊ ಸಂಪೂರ್ಣವಾಗಿ ಸರ್ಪ್ರೈಸಸ್ ಆಗಿ ಬರ್ತಕ್ಕಂಥದ್ದು ಈ ಒಂದು ಕನ್ಯಾ ಲಗ್ನದವರಿಗೆ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಡನ್ ಲಾಸಸ್ ಆಗುತ್ತೆ. ಚೆನ್ನಾಗಿ ಹೋಗ್ತಾ ಇದೆ, ಯಾಕೋ ಸಡನ್ ಆಗಿ ಕಂಟಿನ್ಯೂಸ್ ಆಗಿ ಯಾಕೋ ಲಾಸಸ್ ಆಗ್ತಾ ಇದೆ. ಬಂಡವಾಳ ಹಾಕ್ಬಿಟ್ವಿ, ಕಾನ್ಫಿಡೆನ್ಸ್ ಇಂದ ಬಂಡವಾಳ ಹಾಕಿದ್ವಿ, ಯಾಕೆ ಈ ತರ ಆಯ್ತು ಅನ್ನೋದು ಇನ್ಸ್ಟೆಂಟ್ ಆಗಿ ಸಮಸ್ಯೆ ಬರ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಪ್ರೀತಿ, ಸಾಂದ್ರತೆ ಎಲ್ಲವೂ ಕೂಡ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸ್ವಲ್ಪ ಯಾರಿಗೆ ಸಮಸ್ಯೆ ಇತ್ತೋ ಕಂಪ್ಲೀಟ್ ಚೇತರಿಕೆಯಾಗಿ ಗುಣಮುಖರಾಗಿ ಬರ್ತಕ್ಕಂಥದ್ದು ಕನ್ಯಾ ಲಗ್ನದವ್ರು ತೋರಿಸ್ತಾರೆ. ದಶಾಭುಕ್ತಿಲಿ ಶನಿ ಬಂದು ಈ ರೀತಿ ಆಕ್ಟಿವಿಟಿ ಇದ್ದಾಗ ಅಲ್ಲಿ ಗೋಚಾರ ರೀತಿ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಸಮಯ. ಫಸ್ಟ್ ಕ್ಲಾಸ್ ಆಗಿ ಎಜುಕೇಶನ್ ಮಾಡ್ತಾರೆ. ಸಡನ್ ಸರ್ಪ್ರೈಸಸ್. ನಾನೊಂದು 80 ಮಾಡಿದೀನಿ, ಅದು ಹೆಂಗ್ 95 ಕೊಟ್ಟರು ನನಗೆ ಗೊತ್ತಿಲ್ಲ. ನಾನು ಬರ್ದಿರೋದೇ 80 ಮಾರ್ಕ್ಸ್ಗೆ, ಅದು ಹೆಂಗ್ 90 ಬಂತ 95 ಬಂತ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸರ್ಪ್ರೈಸಸ್, ಗುಡ್ ಸರ್ಪ್ರೈಸಸ್ ಬರ್ತಕ್ಕಂಥದ್ದು. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬೇರೆ ಏನಾದ್ರೂ ಚೇಂಜ್, ಈ ಲೈನೇ ಬೇಡಪ್ಪ ಬೇರೆ ಲೈನ್ಗೆ ಹೋಗೋಣ ಅಂತ ಅನ್ಕೊಂಡಿರ್ತಕ್ಕಂಥವ್ರು ಸಡನ್ ಆಗಿ ಅದು ಇಂಪ್ಲಿಮೆಂಟ್ ಮಾಡುವಂತ ಒಂದು ಸಮಯ ಇವಾಗ ಸ್ಟಾರ್ಟ್ ಆಗುತ್ತೆ.
ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಇರತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಚೇಂಜ್ ಆಫ್ ಬಿಸ್ನೆಸ್ ಮಾಡೋಣ, ಯಾಕೋ ಇದು ಸಾಕಾಗಿದೆ, ಬೇರೆ ಯಾವ್ದಾದ್ರು ಲೈನ್ಗೆ ಹೋಗೋಣ ಅಂತ ಹೇಳಿ ಒಂದು ಇನ್ಸ್ಟೆಂಟ್ ಡಿಸಿಷನ್ ತಗೊಳ್ತಕ್ಕಂಥ ಒಂದು ಸಮಯ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಇದ್ದು ಇದರಿಂದ ಏನಾದ್ರು ಮುಕ್ತಿ ಹೊಂದಬೇಕು ಅಂತ ಹೇಳಿ ಕೆಲವು ಕೂತು ಮಾತಾಡಿ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ಸಮಯ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥವ್ರು ಸಡನ್ ಆಗಿ ಬೆಡ್ ರಿಡನ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ಏನಾದ್ರು ಗೊತ್ತಿಲ್ಲದೆ ಏನೋ ನಾವು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೀವಿ ಸರ್, ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೀವಿ, ಕರೆಕ್ಟಾಗಿ ನೋಡ್ಕೊಂಡು ಯಾರೋ ಬಂದು ಗುದ್ದತಕ್ಕಂಥದ್ದು, ಜಾರ್ ಬೀಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತುಲಾ ಲಗ್ನದವ್ರು ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಜಪತಪಗಳು ಮಾಡ್ಕೊಂಡ್ರೆ ಅದನ್ನ ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಮಾಡ್ಬೋದು. ಮುಂದಿನ ಶನಿವಾರ 13ನೇ ತಾರೀಕು ನಮ್ಮ ತರಗತಿ ಇದೆ, ಬಂದು ಜಾಯ್ನ್ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ಲಾಸಸ್ನ ಕಲ್ತ್ಕೊಳ್ಳಿ. ಮುಂದಿನ ಲಗ್ನಕ್ಕೆ ಹೋಗೋಣ, ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ, ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರಿಗೆ ಸಡನ್ ಆಗಿ ಆ ಓದೋದನ್ನೇ ಒಂಥರ ನಿಲ್ಲಿಸ್ತಕ್ಕಂಥ, ಸ್ತಬ್ಧವಾಗ್ತಕ್ಕಂಥ ಒಂದು ಆಕ್ಟಿವಿಟಿ ಆಗ್ತಕ್ಕಂಥದ್ದು. ಸಡನ್ ಆಗಿ ಎಜುಕೇಶನ್ ಯಾಕೋ ಸ್ವಲ್ಪ ಕಂಪ್ಲೀಟ್ ಚೆನ್ನಾಗಿ ಓದ್ತಾರೆ, ಯಾಕೋ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದಾನೆ, ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ರೆಟ್ರೋಗ್ರೇಡ್. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ಪಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ, ಈಸಿ ಗೋಯಿಂಗ್ ಆಗುತ್ತೆ, ಶ್ರಮ ಕಮ್ಮಿ ಆಗ್ತಕ್ಕಂಥದ್ದು, ಬಹಳ ಖುಷಿ ಆಗ್ತಕ್ಕಂಥದ್ದು. ಎಷ್ಟೋ ಹಾರ್ಡ್ ವರ್ಕ್ ಮಾಡಿದೆ, ಎಷ್ಟೋ ಕೆಲಸ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಆರಾಮಾಯ್ತು ಸ್ವಲ್ಪ ಅಂತ ನಿಮ್ಗೊಂಥರ ಬ್ರೇಕ್ ತರ ಸಿಗ್ತಕ್ಕಂಥ ತೋರಿಸ್ತದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಕಮಿಷನ್ ಬರ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ, ಕಮಿಷನ್ ಬರ್ತಕ್ಕಂಥದ್ದು, ಹಾಗೆ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿರ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸಮಸ್ಯೆ ಬಂದಿದ್ದು, ಈಗ ಅದು ಮಾತಿನ ವಿಚಾರದಲ್ಲೇ ಬಗೆಹರಿಸತಕ್ಕಂಥದ್ದು, ಸಂಧಾನಕ್ಕೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮಾತಿನಿಂದ ಬಹಳ ದೂರ ಇರತಕ್ಕಂಥವ್ರು ಸಂಬಂಧಗಳಲ್ಲಿ, ಮದುವೆಗಳಲ್ಲಿ ಈಗ ಮತ್ತೆ ವಾಪಸ್ಸು ಅದೇ ಮಾತುಗಳನ್ನ ಆಡಿ ನಾವು ಸರೋಗೋಣ ಅಂತ ಹೇಳಿ ಒಟ್ಟುಗೂಡು ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಮುಂದಿನ ಲಗ್ನಕ್ಕೆ ಹೋಗೋಣ, ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಸಡನ್ ಆಸಕ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಏನೋ ಮಾಡ್ಬೇಕು, ನಾನು ಏನೋ ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಹಣ ಬರ್ತಕ್ಕಂಥದ್ದು, ಇನ್ಸೆಂಟಿವ್ ಜಾಸ್ತಿ ಆಗೋದು ಅಥವಾ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚಿನ ಸಂಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಬಿಸ್ನೆಸ್ ಅವ್ರಿಗೂ ಕೂಡ ಯಥೇಚ್ಛವಾಗಿ ದುಡ್ಡು ಬರ್ತಕ್ಕಂಥದ್ದು, ಸರ್ಪ್ರೈಸಿಂಗ್ ಆಗಿ ದುಡ್ಡುಗಳು ಬರುತ್ತೆ. ಧನುರ್ಲಗ್ನದವ್ರಿಗೆ ಬಹಳ ಸರ್ಪ್ರೈಸಿಂಗ್ ಆಗಿ ಹೆಚ್ಚಿನ ಹಣ, ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ದುಡ್ಡು ಬರುತ್ತೆ ಅಂತ, ಯಾವ್ಯಾವುದೋ ಮೂಲಗಳಿಂದ, ಅನೇಕ ಮೂಲಗಳಿಂದ ಬರ್ತಕ್ಕಂಥ ತೋರಿಸ್ತಾ ಇದೆ. ಬಹಳಷ್ಟು ದಿನಗಳಿಂದ ಮದುವೆ ಆಗದಲೆ, ಇಷ್ಟ ಇಲ್ಲದೆ ಉಳಿದಿರ್ತಕ್ಕಂಥ ಧನುರ್ಲಗ್ನದವರು ಈಗ ಸಡನ್ ಆಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಸ್ಟಾರ್ಟ್ ಆಗುತ್ತೆ. ಬಹಳ ಶೀಘ್ರವಾಗಿ, ಇನ್ಸ್ಟೆಂಟ್ ಆಗಿ ಹಿಂಗ್ ಬಂದ್ರು, ಹಿಂಗ್ ಆಯ್ತು, ಮಾಡ್ಕೊಂಡು ಹೋದೆ, 3 ತಿಂಗಳು ಮುಗಿದಾಯ್ತು, ಅನ್ಕೊಂಡೇ ಇರಲಿಲ್ಲ, 3 ತಿಂಗಳಲ್ಲಿ ಬಂದ್ರು, ನೋಡಿದ್ರು, ಸೆಟ್ ಆಯ್ತು, ಕಲ್ಯಾಣ ಮಂಟಪ ನೋಡಿದ್ವಿ, ಮದುವೆ ಮಾಡಿ ಮುಗಿದೋಯ್ತದೆ, ಹೆಂಗ್ ಬಂತು ಹೆಂಗ್ ಆಯ್ತು ಅಂತಾನೆ ಗೊತ್ತಿಲ್ಲ ಅನ್ನೋ ಒಂದು ಸರ್ಪ್ರೈಸಿಂಗ್ ಆಕ್ಟಿವಿಟಿ ಧನುರ್ಲಗ್ನದವ್ರಿಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾರೆ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಾನೇ ಎಲ್ಲವನ್ನು ಓದಬೇಕು, ನಾನೇ ಮಾಡ್ಬೇಕು, ಯಾರು ಸಪೋರ್ಟ್ ಬೇಡ ಅಂತ ಹೇಳಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆ ಮೈಂಡ್ ಸೆಟ್ ಇಂದ ಕಾನ್ಸಂಟ್ರೇಷನ್ ಮಾಡಿ ಸ್ವಪ್ರಯತ್ನದಿಂದ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ತೋರಿಸ್ತಾರೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಡನ್ ಆಗಿ ಒಂದು ಬದಲಾವಣೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಇದನ್ನ ಬಿಟ್ಟು ನಾನು ಏನಾದ್ರು ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಆ ಡಿಸಿಷನ್ ಸ್ವಲ್ಪ ರಾಂಗ್ ಆಗೋ ಸಾಧ್ಯತೆನೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆಲೋಚನೆ ಮಾಡಿ ಮಾಡಬೇಕು. ಸಡನ್ ಆಗಿ ಹೋಗಿ ಒಬ್ಬರಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ಚೆನ್ನಾಗಿ ನಡೀತಾ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಟಕ್ ಅಂತ ಬಾಸ್ ನೋಡಿದಾಗ ಏನೋ ರೆಸಿಗ್ನೇಷನ್ ಕಳಿಸ್ಬಿಟ್ಟಿದೆ, ಏನಾಯ್ತು, ಏನು ಜಾಬ್ ಚೇಂಜ್ ಇಲ್ಲ, ಏನಿಲ್ಲ ಸರ್, ಯಾಕೋ ಇಷ್ಟ ಆಗ್ತಲ್ಲ ಸರ್, ಏನೋ ಆರಾಮಾಗಿ ಬೇರೆ ಏನೋ ಮಾಡೋಣ ಅಂತಿದ್ದೀನಿ ಅಂತ ಒಂದು ಮೈಂಡ್ ಚೇಂಜಸ್ ಇಲ್ಲಿ ಕಂಡು ಬರುತ್ತೆ. ಅದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಣಕಾಸು ವಿಚಾರದಲ್ಲಿ. ಎಸ್ಪೆಷಲಿ ಬಿಸ್ನೆಸ್ ಅಲ್ಲೂ ಅಷ್ಟೇ, ಯಾವುದೋ ಒಂದು ಬಿಸ್ನೆಸ್ಗೆ ಇಮಿಡಿಯೇಟ್ ಆಗಿ ಹೋಗಿ ಇಷ್ಟಪಟ್ಟು ಇನ್ಸ್ಟೆಂಟ್ ಆಗಿ ಅದಕ್ಕೆ ದುಡ್ಡು ಹಾಕಿ ಪೋಲ್ ಮಾಡ್ಕೊಡ್ತಕ್ಕಂಥದ್ದು. ಸೊ ಅದಕ್ಕೆ ಮಕರ ಲಗ್ನದವರು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾಟ್ ಎ ಗುಡ್ ಟೈಮ್, ಸಡನ್ ಲಾಸಸ್ ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿರ್ತಕ್ಕಂಥವ್ರು ಸಡನ್ ಆಗಿ ಏನೂ ಕಾರಣ ಇಲ್ಲದೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮನಸ್ತಾಪಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ.
ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಯಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೋ ಬಹಳ ಸ್ಟ್ರಾಂಗ್ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಚೈತನ್ಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನ, ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಡನ್ ಟರ್ನ್ ಆಫ್ ಇವೆಂಟ್ಸ್, ಎಷ್ಟೇ ಕಷ್ಟಪಟ್ಟರೂ ರಿಸಲ್ಟೇ ಬರೋದಿಲ್ಲ. ಸ್ವಲ್ಪ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದ ತಕ್ಷಣನೇ ಕೆಲವು ಸಬ್ಜೆಕ್ಟ್ಸ್ ಅಂತೂ ಅಧೋಗತಿಗೆ ಹೋಗ್ತಕ್ಕಂಥದ್ದು, ಓದೋದೇ ಇಲ್ಲ, ಅದ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮೆಡಿಕಲ್ ಫೀಲ್ಡ್ ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿರೋರಿಗೆ ಬಂಪರ್. ಅನ್ಕೊಂಡೇ ಇರಲ್ಲ ಇಲ್ಲಿ ಸೀಟ್ ಸಿಗುತ್ತೆ ಅಂತ, ಸಿಕ್ಬಿಡುತ್ತೆ. ಅನ್ಕೊಂಡೇ ಇರಲಿಲ್ಲ ನಾನು ಈ ತರ ಚೆನ್ನಾಗಿ ಮಾಡಿದೀನಿ ಅಂತ, ಎಕ್ಸಾಮಿನೇಷನ್ ಬರ್ದೀನಿ ಅಂತ, ಅದರದ್ದು ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರ್ತಕ್ಕಂಥದ್ದು, ಎಸ್ಪೆಷಲಿ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಡನ್ ಸರ್ಪ್ರೈಸಸ್ ಆಫ್ ಗೋಯಿಂಗ್ ಔಟ್ ಸೈಡ್, ಯಾವುದೋ ಒಂದು ಆಫರ್ ಬಂದ್ಬಿಡ್ತು, ಆಚೆ ಹೋಗ್ಬೇಕು, ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಸಡನ್ ಲಾಸಸ್ ತೋರಿಸ್ತಾ ಇದೆ, ಸಡನ್ ಲಾಸ್ ತೋರಿಸ್ತಾ ಇದೆ. ಸಡನ್ ಆಗಿ ಒಂದ್ಸತಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಯಾವುದೋ ಒಂದು ಸಡನ್ ಆಗಿ ಕಟ್ ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಬಂದು ಇಷ್ಟು ಫೀಸ್ ಕಟ್ಟಬೇಕು, ಇಷ್ಟು ಇದು ಕಟ್ಟಬೇಕು ಅಂತ ಸಡನ್ ಆಗಿ ಬರ್ತಕ್ಕಂಥದ್ದು. ಖರ್ಚುಗಳೆಲ್ಲ ಸಡನ್ ಆಗಿರುತ್ತೆ. ಸರ್ಪ್ರೈಸಿಂಗ್, ಇನ್ಸ್ಟೆಂಟ್, ಸಡನ್ ಖರ್ಚು, ಕೈಗೆ ಉಳಿಯೋದೇ ಇಲ್ಲ, ಆ ರೀತಿ ಇರ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಶನಿ ಬಂದಾಗ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ರೀತಿ ಹ್ಯೂಜ್ ಲಾಸ್ ತೋರಿಸ್ತಾ ಇದೆ, ಸಡನ್ ಅಂಡ್ ಹ್ಯೂಜ್ ಲಾಸ್. ವಿವಾಹ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಪರೇಷನ್ ತೋರಿಸ್ತಾ ಇದೆ, ತಾತ್ಕಾಲಿಕ ಸಪರೇಷನ್. ಈ 5 months ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ಸಪರೇಷನ್ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್, ಆಕ್ಸಿಡೆಂಟ್ ಕಾಂಬಿನೇಷನ್, ಸಡನ್ ಆಗಿ ಬೀಳ್ತಕ್ಕಂಥದ್ದು, ಸಡನ್ ಚೆನ್ನಾಗಿ ಹೆಲ್ತಿಯಾಗಿರೋರು ಬೆಡ್ ರಿಡನ್ ಆಗ್ತಕ್ಕಂಥದ್ದು ಶೀಘ್ರವಾಗಿ ತೋರಿಸ್ತಾ ಇದೆ. ಈ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಜಪತಪ್ಪಗಳು ಮಾಡ್ಕೊಂಡ್ರೆ ಕಮ್ಮಿ ಇರುತ್ತೆ. ಕೊನೆಯ ಲಗ್ನಕ್ಕೆ ಹೋಗೋಣ, ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಸಡನ್ ಪ್ರಾಫಿಟ್ಸ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಹೆಚ್ಚಿನ ಲಾಭಾಂಶ, ಹೊಸ ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಡನ್ ಆಗಿ ಅವ್ರಿಗೆ ಮೈಂಡ್ ಚೇಂಜ್ ಆಗಿ ಲೆಟ್ ಮಿ ಸ್ಟಾರ್ಟ್ ಲರ್ನಿಂಗ್, ಲೆಟ್ ಮಿ ಸ್ಟಾರ್ಟ್ ಪುಟಿಂಗ್ ಮೈ ಎಫರ್ಟ್ ಆನ್ ದಿ ಸಬ್ಜೆಕ್ಟ್. ವಿದ್ಯಾಭ್ಯಾಸದಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು, ಶುರು ಮಾಡ್ತಕ್ಕಂಥದ್ದು, ಏನೋ ಸಾಧನೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು. ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಹೊಸ ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ, ಅನೇಕ ವಿಚಾರಗಳಲ್ಲಿ ಲಾಭಾಂಶ ಕಂಡು ಬರುತ್ತೆ, ಹೆಚ್ಚಿನ ಹಣ ಓಡಾಟ ಸ್ವಲ್ಪ ಕಂಡು ಬರುತ್ತೆ. ಹಾಗೆ ವಿವಾಹ ಜೀವನದಲ್ಲಿ ಒಂದು ರೀತಿಯ ಲಾಭಾಂಶ, ಒಂದು ಒಳ್ಳೆ ಸಂಬಂಧ ಬಂದು ನಮಗೆ ಲಾಭವನ್ನು ತಂದು ಕೊಡ್ತಕ್ಕಂಥ ಸಂಬಂಧ ಬರ್ತಕ್ಕಂಥದ್ದು ಶೀಘ್ರವಾಗಿ ತೋರಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಸಡನ್ ಆಗಿ ಏನಾದ್ರು ಸಮಸ್ಯೆ ಇದ್ದು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸಡನ್ ಚೇತರಿಕೆ ಬರ್ತಕ್ಕಂಥದ್ದು, ಸಡನ್ ಆಗಿ ಕ್ಯೂರ್ ಆಗ್ತಕ್ಕಂಥದ್ದು ಈ 5th ಆದ್ಮೇಲೆ ಕಂಡು ಬರುತ್ತೆ. ಇಷ್ಟು ಶನಿ ಗೋಚಾರ ಫಲ 23 ಅಕ್ಟೋಬರ್ ವರ್ಗು ಕೂಡ ಇರ್ತಕ್ಕಂಥದ್ದು. ಸೊ ಅಲ್ಲಿವರೆಗೂ ಏನೇನು ನಾವು ಫಲ ಹೇಳಿದ್ವಿ, ದಶಾಭುಕ್ತಿಗಳಲ್ಲಿ ಶನಿ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಶನಿ ವಕ್ರಗತಿನ ತಗೊಳ್ತಾ ಇರ್ತಕ್ಕಂಥದ್ದು, ವಕ್ರ ರೆಟ್ರೋಗ್ರೇಡ್ 5ನೇ ತಾರೀಕು. ಎಲ್ಲಾ ಗ್ರಹಗಳನ್ನ ನಾವು ಭೂಮಿಯಿಂದನೇ ನೋಡೋದು. ನಮ್ದು ಖಗೋಳಶಾಸ್ತ್ರ ಪ್ರಕಾರ, ಅಸ್ಟ್ರಾನಮಿ ಪ್ರಕಾರ ಜನರಲ್ ಆಗಿ ಎಲ್ಲರೂ ಕೂಡ ಹೀಲಿಯೋಸೆಂಟ್ರಿಕ್ ನ ತಗೊಳ್ತಾರೆ. ಸಣ್ಣ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲ ಇದನ್ನ ನೋಡ್ತಾರೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಸೂರ್ಯ ಸಿದ್ಧಾಂತದ ಪ್ರಕಾರ ಕ್ಯಾಲ್ಕುಲೇಷನ್ಗೆ ಸೌರಮಂಡಲದ ಮಧ್ಯಭಾಗನ ತಗೊಂಡು ಹೀಲಿಯೋಸೆಂಟ್ರಿಕ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಆದ್ರೆ ಫಲಜ್ಯೋತಿಷ್ಯದಲ್ಲಿ ಏನಾಗಿದೆ, ಆ ಗ್ರಹಗಳ ಇಂಪ್ಯಾಕ್ಟ್, ಆಕಾಶದಲ್ಲಿರ್ತಕ್ಕಂಥ 12 ರಾಶಿಗಳ ಇಂಪ್ಯಾಕ್ಟ್ ಇರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಪ್ಲಾನೆಟರಿ ವೈಬ್ರೇಷನ್ಸ್ ಬರ್ತಕ್ಕಂಥದ್ದು, ಅದರ ಎಫೆಕ್ಟ್ಸ್ ಹ್ಯೂಮನ್ ಮೇಲೆ ಬರ್ತಕ್ಕಂಥದ್ದು ಜಿಯೋಸೆಂಟ್ರಿಕ್ ತಗೊಂಡಿದ್ದಾರೆ. ಅಂದ್ರೆ ಭೂಮಿಯಿಂದ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ತಗೊಂಡಿದ್ದಾರೆ. ಸೊ ಜಿಯೋಸೆಂಟ್ರಿಕ್ ಇಂದ ತಗೊಂಡ್ರೆ, ಅಂದ್ರೆ ಭೂಮಿಯಿಂದ ನಾವು ಎಲ್ಲಾ ಗ್ರಹಗಳನ್ನ ನೋಡಿದ್ರೆ ನಮ್ಮ ಸುತ್ತ ಎಲ್ಲಾ ಗ್ರಹಗಳು ಸೂರ್ಯನು ಸೇರಿ ಸುತ್ತಾ ಇದೆ ಅಂತ ತಗೊಳ್ತೀವಿ. ನಾವು ಕಾನ್ಸ್ಟೆಂಟ್ ಆಗಿದ್ದೀವಿ, ನಾವು ಎಲ್ಲಿದೀವಿ ಅಲ್ಲೇ ಇದೀವಿ. ನಮ್ಮ ಸುತ್ತ ಎಲ್ಲಾ ಗ್ರಹಗಳು ಸೂರ್ಯನು ಸುತ್ತಾ ಇದ್ದಾನೆ ಅಂತ ತಗೊಳ್ತೀವಿ. ಹಾಗೆ ನಾವು ಇಲ್ಲಿಂದ ಎಲ್ಲಾ ಗ್ರಹಗಳನ್ನು ನೋಡ್ತಾ ಇದ್ದಾಗ ಕೆಲವು ಗ್ರಹಗಳು, ಅದರಲ್ಲಿ ಬುಧ, ಶುಕ್ರ, ಮಂಗಳ, ಗುರು ಮತ್ತೆ ಶನಿ, ಆ ಗ್ರಹಗಳ ಚಲನೆ ಏನಾಗುತ್ತೆ, ಸ್ಲೋ ಆಗುತ್ತೆ. ಆ ಸ್ಲೋ ಆದಾಗ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಎವ್ರಿ ಡೇ ಲೆಕ್ಕ ಮಾಡ್ಕೊಳ್ತಾ ಇರ್ತೀವಿ ಜನರಲ್ಲಿ, ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲಿದೆ ಗ್ರಹ ಅಂತ. ಸೊ ಅಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ಅದರದ್ದು ಒಂದು ಪಾತ್ ಹೋಗ್ತಾ ಇರೋದು ಹಾಗೇ ಸ್ಲೋ ಆದಾಗ ಒಂದು ರೀತಿ ಹಿಂದೆ ಚಲಿಸ್ದಂಗೆ ಆಗುತ್ತೆ. ಹಿಂದೆ ಚಲಿಸಲ್ಲ ಯಾವುದೇ ಗ್ರಹ. ಒಂದು ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ವಕ್ರಿ ಅಂದ್ರೆ ಹಿಂದೆ ಹೋಗುತ್ತೆ ಗ್ರಹ ಅಂತ. ಆ ರೀತಿ ಯಾವ ಗ್ರಹನೂ ಹಿಂದೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ದಟ್ ವಿಲ್ ಬಿ ಅಗೇನ್ಸ್ಟ್ ದಿ ಸಿಸ್ಟಮ್.
ಸ್ಲೋ ಡೌನ್ ಆಗುತ್ತೆ ಗ್ರಹ. 2 ಬಸ್ ಒಟ್ಟಿಗೆ ಹೋಗ್ತಾ ಇರುತ್ತೆ. ಒಂದ್ ಬಸ್ಸಲ್ಲಿ ನಾವು ಕೂತಿದೀವಿ, ಪಕ್ಕದಲ್ಲಿರೋ ಬಸ್ಸು ಅದೇ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ಕೋಣ. ನಾವು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದೀವಿ, ಅವರು 100 ಕಿಲೋಮೀಟರ್ ಸ್ಪೀಡ್ ಇದೆ ಪಕ್ಕದ ಬಸ್ ಅವರು. ಆ ಪಕ್ಕದ ಬಸ್ಸು ಸಡನ್ ಆಗಿ ಒಂದು 70 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕಮ್ಮಿ ಆದಾಗ ನಮ್ಮ ಹಿಂದೆ ಹೋಗ್ತಾ ಇದ್ದಂಗೆ ಇರುತ್ತೆ. ಇದೇನು ವಾಪಸ್ ಹಿಂದೆ ಹೋಗ್ತಾ ಇದೆ ಅಂತ ಭಾಸವಾಗುತ್ತಲ್ಲ, ಅದೇ ತರನೇ ಆಕಾಶದಲ್ಲಿ ಇರ್ತಕ್ಕಂಥದ್ದು ಭಾಸ ಆಗುತ್ತೆ. ಸೊ ಅದನ್ನ ವಕ್ರಿ ಅಂತ ಕರೀತಾರೆ. 5ನೇ ತಾರೀಕು ಇದೇ ಭಾನುವಾರ ಶನಿ ವಕ್ರಗತಿನ ಪಡಿತಕ್ಕಂಥದ್ದು ಕುಂಭರಾಶಿಲಿ. ಅಕ್ಟೋಬರ್ 23ನೇ ತಾರೀಕುವರೆಗೂ ವಕ್ರಗತಿಲೇ ಇರುತ್ತೆ. ವಕ್ರಗತಿ ಇದ್ದಾಗ ಗೋಚಾರ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಎಲ್ಲ ಹಿಮ್ಮುಖ. ಫಸ್ಟ್ ಆಫ್ ಆಲ್ ಶನಿ ಸ್ಲೋ, ರೆಟ್ರೋಗ್ರೇಡ್ ಆದ್ರೆ ಸ್ಪೀಡ್ ಅಪ್ ಆಗುತ್ತೆ. ಯೋಚನೆ ಮಾಡಿ, ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಫಸ್ಟ್ ಆಫ್ ಆಲ್ ಎ ಸ್ಲೋ ಪ್ಲಾನೆಟ್ ಬಿಕಮಿಂಗ್ ರೆಟ್ರೋಗ್ರೇಡ್ ಅಂದ್ರೆ ಅವರ ಕಾರಕತ್ವ, ಸಿಗ್ನಿಫಿಕೆನ್ಸ್ ಅದನ್ನೆಲ್ಲ ತ್ಯಜಿಸಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ತೋರಿಸುತ್ತೆ.